ಇವತ್ತಾದರೆ ನಾನು ನಿಮಗೆ ಕಿಚನ್ ಮತ್ತು ಫ್ರಿಡ್ಜ್ನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನಾದರೆ ತೋರಿಸ್ತಿದ್ದೀನಿ. ಇದೆಲ್ಲ ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲೇ. ನಮಗಿದು ಬಜೆಟಲ್ಲೇ ಸಿಕ್ಬಿಡತ್ತೆ. ಹೇಗಿರುತ್ತೆ ಏನಂತ ನಿಮಗೂ ತೋರಿಸ್ತೀನಿ. ಫಸ್ಟ್ ಒನ್ ಆದರೆ ನಾನು ಲಾರ್ಜ್ ಫ್ರಿಡ್ಜ್ ಸ್ಟೋರೇಜ್ ಕಂಟೈನರ್ನಾದರೆ ತೋರಿಸ್ತಿದ್ದೀನಿ. ಇದಾದರೆ 6 ಪೀಸಸ್ ಬರುತ್ತೆ. ಕ್ವಾಲಿಟಿ ವೈಸ್ ಆದರೆ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ದೊಡ್ಡ ದೊಡ್ಡ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ನಾಗಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರಿಡ್ಜ್ ಸಹ ಕ್ಲೀನಾಗಿರುತ್ತೆ. ನಮಗೆ ಯಾವ್ದು ಬೇಕೋ ಅದು ತಕ್ಷಣಕ್ಕೂ ಸಹ ಎತ್ಕೊಳ್ಳೋಕ್ಕೆ ಸಹ ಆರಾಮಾಗಿರುತ್ತೆ. ನೆಕ್ಸ್ಟ್ ಒನ್ ಆದರೆ ಡ್ರೈನಿಂಗ್ ಸ್ಟೋರೇಜ್ ಬ್ಯಾಸ್ಕೆಟ್. ಇದು ಪ್ಯಾಕಪ್ 2 ಬರುತ್ತೆ. ನಮಗೆ ಇದರಲ್ಲಿ ಲೀವ್ಸ್ ಅಂದರೆ ಕರಿ ಲೀವ್ಸ್ ಆಗಲಿ ಕೊರಿಯಂಡರ್ ಲೀವ್ಸ್ ಆಗಲಿ ಮಿಂಟ್ ಲೀವ್ಸು ಚಿಲ್ಲೀಸು ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಒನ್ ಆದರೆ ಹೇರ್ ಕಂಟೈನರ್ ಬಾಕ್ಸಸ್ಸು. ಇದಾದರೆ 6 ಪೀಸಸ್ ಆದರೆ ಬಂದಿದೆ. ಇದರಲ್ಲಿ ನಮಗೆ ಬೇಳೆಗಳಾಗಲಿ ಅಕ್ಕಿ ಆಗಲಿ ಸ್ನ್ಯಾಕ್ಸ್ ಆಗಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಒನ್ ಆದರೆ ಇದು 6 ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ಸು. ಇದಾದರೆ ನಮಗೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಎಗ್ಗು ಲೆಮನ್ನು ಇದನ್ನೆಲ್ಲ ಆರಾಮಾಗಿ ಫ್ರಿಡ್ಜ್ ಡೋರಲ್ಲಿ ಆದರೆ ಆರ್ಗನೈಸ್ ಮಾಡ್ಕೋಬೋದು. ಅದು ಪ್ಯಾಕ್ ಆಫ್ 6 ಆದರೆ ಬಂದಿದೆ. ಇದಾದರೆ 6 ಕಾಂಪೋನೆಂಟ್ ಸ್ಟೋರೇಜ್ ಬಾಕ್ಸು. ಇದರಲ್ಲಿ ನಾವು ಸಣ್ಣದಾಗಿ ಹಚ್ಕೊಳ್ಳೋ ಅಂತಹ ಪದಾರ್ಥಗಳನ್ನಾದರೆ ಸ್ಟೋರ್ ಮಾಡ್ಕೋಬೋದು. ಫೈನಲಾಗಿ ಪ್ರಾಡಕ್ಟ್ಸ್ ಎಲ್ಲನೂ ತುಂಬ ಕ್ವಾಲಿಟಿಯಾಗಿ ತುಂಬ ಬಜೆಟಲ್ಲಾದರೆ ಬಂದಿದೆ. ನಿಮ್ಗೆ ಏನಾರ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ DM